ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗಿದ್ದೀವಿ. ಎಲ್ಲೋಗಿದ್ದೀವಿ ಅಂತ ಡೀಟೇಲಾಗಿ ಈ ವಿಡಿಯೋಲಿ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನ್ಯೂ ಮೆಂಬರ್ಸ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಹೊರನಾಡ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ನಾವು ರೂಮಿಂದ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ. ನೋಡ್ಬೋದು ಮಾರ್ನಿಂಗ್ ಟೈಮ್ ಹೋಗ್ತಾ ಇದ್ವಿ. ತುಂಬ ಚಳಿ ಇತ್ತು. ಅದಕ್ಕೇ ಅಮ್ಮ ಅವರೆಲ್ಲ ನೋಡಿ ಯಾವ ಥರ ಬರ್ತಾ ಇದ್ದಾರೆ ಅಂತ ನೋಡ್ತಿರ್ಬೋದು. ಈ ಕಡೆ ಇರೋರು ನಮ್ಮ ಅತ್ತೆ, ಈ ಕಡೆ ಇರೋರು ನಮ್ಮ ಅಮ್ಮ, ನಾನು ಎಲ್ಲರೂ ಕೂಡ ಹೋಗ್ತಾ ಇದ್ವಿ ಟೆಂಪಲ್ ಹತ್ರ. ನಾವು ಇದು ರೂಮ್ ನಾವು ದೂರನೇ ಮಾಡಿದ್ವಿ. ಟೆಂಪಲ್ಗೂ ರೂಮ್ಗೂ ಸ್ವಲ್ಪ ದೂರ ಇತ್ತು, ಸೊ ನಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಟೆಂಪಲ್ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಟೆಂಪಲ್ ಒಳಗಡೆ ಏನು ಫೋಟೋ ವಿಡಿಯೋ ಮಾಡೋಂಗಿಲ್ಲ, ಅಲೋ ಇರಲಿಲ್ಲ. ಸೊ ಅದಕ್ಕೆ ನಾನು ಆದಷ್ಟು ವಿಡಿಯೋನ ಆಚೆ ಕಡೆ ಎಷ್ಟು ಆಗುತ್ತೋ ಅಷ್ಟನ್ನು ಮಾತ್ರ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಳಗಡೆ ವಿಡಿಯೋನ ಮಾಡಲಿಲ್ಲ, ದೇವಸ್ಥಾನದ ಒಳಗಡೆ ಆಚೆ ಕಡೆ ಮಾತ್ರ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ನಾವು ಹೋಗ್ತಾ ಇದ್ದೀವಿ ಮೆಟ್ಲೆತ್ಕೊಂಡು. ನಾನು ಇದೇ ಮೊದಲನೇ ಸಲ ಟೆಂಪಲ್ಗೆ ಹೋಗ್ತಾ ಇರೋದು. ನಾವು ಟ್ರಿಪ್ ಹೋಗೋಣ ಅಂತ ಹೇಳಿ ನನ್ನ ತಮ್ಮ ಬಂದಿರೋದ್ರಿಂದ ಔಟ್ ಆಫ್ ಕಂಟ್ರಿಯಿಂದ ಎಲ್ಲರೂ ಹೋಗಿದ್ದು ಬರೋಣ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಈ ಕಡೆ ಸೈಡ್ ಒಂದು ಸರಿನೂ ಬಂದೇ ಇರಲಿಲ್ಲ. ನಾವು ಹೋಗೋಣ, ಈ ಕಡೆ ಯಾವುದೇ ಟೆಂಪಲ್ ಇದೆ ಆದಷ್ಟು ಕವರ್ ಮಾಡಿ ಎಲ್ಲ ಟೆಂಪಲ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ದರ್ಶನ ಕೂಡ ಅಷ್ಟೇ ತುಂಬಾ ಅಲ್ಟಿಮೇಟಾಗಿ ಆಯಿತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ನೋಡಿ ಇಲ್ಲಿ ಮೆಟ್ಲೆಲ್ಲ ಹತ್ಕೊಂಡು ಹೋಗ್ತಾ ಇದ್ವಿ. ಇವ್ರು ನಮ್ಮ ಅತ್ತಿಗೆ, ನಾನು ಎಲ್ಲರೂ. ಮತ್ತು ಮಾರ್ನಿಂಗ್ ಟೈಮ್ ಹೋಗಿರೋದ್ರಿಂದ ಚಳಿ ಇತ್ತು, ಸೊ ಸ್ವೆಟರೆಲ್ಲ ಹಾಕ್ಕೊಬಿಟ್ಟಿದ್ವಿ ನಾವು. ತಿಂಡಿನೂ ಕೂಡ ಅಲ್ಲಿ ಇತ್ತು ಅನ್ನಪೂರ್ಣೇಶ್ವರಿ ಟೆಂಪಲಲ್ಲಿ. ತುಂಬಾ ಚೆನ್ನಾಗಿತ್ತು ತಿಂಡಿ ಕೂಡ. ನೋಡ್ತಾ ಇರ್ಬೋದು ದೇವಸ್ಥಾನದ ಎಂಟ್ರೆನ್ಸ್ ಇದು ಯಾವ ಥರ ಇದೆ ಏನು ಅಂತ. ನಾನು ದೇವಸ್ಥಾನದ ಒಳಗಡೆನೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ಕಡೆ ಸೈಡ್ ಟ್ರಿಪ್ಪಿಗೆ ಹೋಗಿದ್ದೀವಲ್ಲ, ಆ ಕಡೆ ಸೈಡ್ ಯಾವುದೇ ದೇವಸ್ಥಾನದಲ್ಲೂ ಅಷ್ಟೇ ವೀಡಿಯೋ ಫೋಟೋಸ್ ಅಲೋ ಇರಲಿಲ್ಲ. ದೇವ್ರ ದರ್ಶನ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಅದರಿಂದ ನಾನು ಹೊರ್ಗಡೆ ಮಾತ್ರ ವೀಡಿಯೋ ಮಾಡ್ಕೋತಾ ಇದ್ದೆ. ಒಳಗಡೆ ಜಾಸ್ತಿ ವೀಡಿಯೋನ ಮಾಡಲಿಲ್ಲ. ದೇವ್ರ ದರ್ಶನ ಮಾಡಿ ಆಚೆ ಕಡೆ ಬರೋಣ ಅಂತೇಳಿ ನಾವು ಬಂದ್ವಿ. ಆಚೆ ಕಡೆ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೆಲ್ಲ ಎಷ್ಟೊಂದು ಚೆನ್ನಾಗಿದೆ. ಪ್ಲೇಸಸ್ ಎಲ್ಲ ತುಂಬಾ ಕವರ್ ಆಗಿತ್ತು. ನನ್ನ ಮಗ ಮಾತ್ರ ಅವ್ರ ಅಪ್ಪನೇ ಕೇಳ್ತಿದ್ದ, ಬಿಡ್ತಾನೆ ಇರಲಿಲ್ಲ ಅವ್ರನ್ನ. ಅಪ್ಪನೇ ಬೇಕು ಅಂತ ಹೇಳಿ ಅಪ್ಪನ ಜೊತೆನೇ ಇದ್ದ. ನಾನು ಆಚೆ ಕಡೆ ಎಲ್ಲ ವೀಡಿಯೋ ಮಾಡಿದ್ದೀನಿ, ನೋಡ್ತಿರ್ಬೋದು. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಅಮ್ಮನವ್ರ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಒಂದು ಸಲ ನೀವು ಕೂಡ ಎಲ್ಲರೂ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ, ಹೊರನಾಡಿಗೆ ವಿಸಿಟ್ ಮಾಡಿ. ನಾವು ವಿಸಿಟ್ ಮಾಡಿ ದೇವ್ರ ದರ್ಶನ ಮಾಡಿ ಮತ್ತು ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡಿ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸ್ವಲ್ಪ ದೂರನೇ ಇತ್ತು ದೇವಸ್ಥಾನಕ್ಕೂ ರೂಮ್ಗೂ, ಸ್ವಲ್ಪ ಹತ್ತತ್ರ ಮಾಡಿರಲಿಲ್ಲ, ಸ್ವಲ್ಪ ದೂರನೇ ಮಾಡ್ಕೊಬಿಟ್ಟಿದ್ವಿ ನಾವು. ಸೊ ನಡ್ಕೊಂಡು ಹೋಗ್ತಾ ಇದ್ವಿ. ನೋಡ್ಬೋದು ಇಲ್ಲಿ ನಮ್ಮಮ್ಮ ಹೋಗ್ತಾ ಇದ್ದಾರೆ ಇಲ್ಲಿ ಮುಂದೆ. ಮತ್ತು ಇವರು ನಮ್ಮ ರಿಲೇಟಿವು, ಅವರು ಕೂಡ ಬಂದಿದ್ದರು ನಮ್ಮ ಜೊತೆಗೇ. ಅವರು ಹೋಗ್ತಾ ಇದ್ದಾರೆ ನಡ್ಕೊಂಡು ಅಮ್ಮನ ಜೊತೆ ಮಾತಾಡ್ತಾ. ನಾನು ಕೂಡ ಹಿಂದೆ ನಡ್ಕೊಂಡು ಬರ್ತಾಯಿದ್ದೆ, ನನ್ನ ಮಕ್ಕಳು ಕೂಡ ಬರ್ತಾಯಿದ್ರು. ಎಲ್ಲರೂ ಹೋಗೋಣ ಒಟ್ಟಿಗೆ, ಟೈಮ್ ಆಗಿಬಿಡುತ್ತೆ, ಬೇರೆ ಪ್ಲೇಸ್ಗಳನ್ನ ಕವರ್ ಮಾಡಲಿಕ್ಕೆ ಆಗಲ್ಲ ಅಂತ ಹೋಗ್ತಾ ಇದ್ವಿ. ಅಲ್ಲಿ ನೋಡಿ ಅವ್ರು ನಮ್ಮ ಹಸ್ಬೆಂಡು, ಇವರು ನಮ್ಮ ಅಕ್ಕನ ಗಂಡ ಮತ್ತು ಅವ್ರ ಮಗಳು ಎಲ್ಲರೂ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲೆಲ್ಲ ಪ್ಲೇಸಸ್ ತುಂಬಾ ಚೆನ್ನಾಗಿದೆ. ಬಟ್ ಆದರೆ ಜಾಸ್ತಿ ಮನೆಗಳೇನು ಕಾಣಿಸ್ತಿರ್ಲಿಲ್ಲ, ಕಾಡು ಜಾಸ್ತಿ. ಸ್ವಲ್ಪ ದೇವಸ್ಥಾನದ ಹತ್ರನೇ ಮನೆಗಳೆಲ್ಲ ಜಾಸ್ತಿ ಇರೋದು. ತುಂಬಾ ಚೆನ್ನಾಗಿದೆ ಪ್ಲೇಸು. ದೇವ್ರ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು. ನಮಗೂ ಕೂಡ ತುಂಬ ಖುಷಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೇಚರು ಅಂತ. ಗಿಡ ಮರಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಾರ್ನಿಂಗೇ ಇರೋದ್ರಿಂದ ಹಿಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು ವಿಡಿಯೋಲಿ. ನಾನು ಸ್ವಲ್ಪ ಶೂಟ್ ಮಾಡೋಣ ವೀಡಿಯೋನ ಅಂತ ಹೇಳಿ ಶೂಟ್ ಮಾಡ್ತಾಯಿದ್ದೆ. ಟೈಮ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ನೋಡಿ ಹಿಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಟ್ಟ ಗುಡ್ಡ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನನಗೆ ತುಂಬ ಇಷ್ಟ ಆಯಿತು ಪ್ಲೇಸು. ತುಂಬ ಚೆನ್ನಾಗಿದೆ, ತುಂಬ ನೀಟ್ನೆಸ್ ಆಗಿದೆ. ದೇವ್ರ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು. ರಶ್ ಏನಿರಲಿಲ್ಲ. ನಾವು ತುಂಬ ರಶ್ ಆಗುತ್ತೇನೋ ಹೆಂಗೆ ಏನು ಅಂತ ತಿಳ್ಕೊಂಡಿದ್ವಿ, ಬಟ್ ರಶ್ ಏನಿರಲಿಲ್ಲ. ತುಂಬಾ ಚೆನ್ನಾಗಾಯಿತು. ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಅತ್ತಿಗೆ, ನಮ್ಮ ಚಿಕ್ಕತ್ತೆ,
ನಮ್ಮ ಅತ್ತಿಗೆ ಮಗ ಎಲ್ಲರೂ ಹೋಗ್ತಾ ಇದ್ವಿ. ನಾವು ಎಲ್ಲ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕಪ್ ಮಾಡಿ ಟ್ಯಾಕ್ಸಿಗೆ ವೇಟ್ ಮಾಡ್ತಾ ಇದ್ವಿ. ಟಿ ಟಿ ಬರುತ್ತೆ ಅಂತೇಳಿ ಎಲ್ಲರೂ ವೇಟ್ ಮಾಡ್ತಾ ನಿಂತಿದ್ವಿ. ಇಲ್ಲಿ ನನ್ನ ಮಗ ಆಟ ಆಡ್ತಿದ್ದ ಆಚೆ ಕಡೆ. ಫ್ಯಾಮಿಲಿ ಎಲ್ಲರೂ ಕೂಡ ಟಿ ಟಿಗೆ ವೇಟ್ ಮಾಡ್ತಾ ಇದ್ವಿ. ಫೈನಲಿ ಟಿ ಟಿ ಕೂಡ ಬಂತು. ಸೊ ಎಲ್ಲರೂ ಕೂಡ ಲಗೇಜ್ನ ತಗೊಂಡು ಟಿ ಟಿ ಹತ್ತಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ವಿಡಿಯೋಲಿ. ನಾವು ಕೂಡ ಒಂದ್ಸಲ ಮತ್ತೆ ರೂಮ್ ಹತ್ರ ಹೋಗಿ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ತಗೊಂಡು ಬಂದ್ವಿ. ನಮ್ಮ ಹಸ್ಬೆಂಡ್ ಕೂಡ ಇಲ್ಲಿ ರೂಮ್ ಬಿಲ್ನ ಪೇ ಮಾಡಿದ್ರು. ಎಲ್ಲ ಪೇ ಮಾಡಿ ಲಗೇಜೆಲ್ಲ ತಗೊಂಡು ಅಮ್ಮ, ನಾನು, ನನ್ನ ಮಕ್ಕಳು, ನಮ್ಮ ಸಿಸ್ಟರ್ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು. ನಾವು ಕೆಲವೊಂದು ದೇವಸ್ಥಾನದಲ್ಲಿ ಫೋಟೋ ಕೂಡ ತಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನೀವು ಕೂಡ ಒಂದ್ಸಲ ಎಲ್ಲರೂ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸು, ತುಂಬ ಸುಂದರವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೀವು ಮೆಂಬರ್ಸು ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಬಾಯ್.